IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಎಸ್, ನಿನ್ನೆಯ ಮ್ಯಾಚ್ ಅಂತೂ ರಣರೋಚಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗ್ರೌಂಡ್ನಲ್ಲಿ ಎಲ್ಲರೂ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದಾರೆ. KKR ವರ್ಸಸ್ DC ಮ್ಯಾಚನ್ನು. ಇನ್ನೇನು DC ಗೆದ್ದೇ ಗೆಲ್ಲುತ್ತೆ ಅನ್ನೋಷ್ಟರಲ್ಲಿ KKR ಫುಲ್ ಉಲ್ಟಾ ಪಲ್ಟಾ ಮಾಡಿಬಿಡ್ತು ಅಂತಲೇ ಹೇಳಬಹುದು. KKR ತಂಡ ಗೆದ್ದು ಬೀಗಿದೆ. ಹಾಗಿದ್ರೆ DC ಎಲ್ಲಿ ಎಡುವುದು, ನಿನ್ನೆ ಮೈನಸ್ ಎಲ್ಲಾಯಿತು, KKRಗೆ ಪ್ಲಸ್ ಎಲ್ಲಾಯಿತು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಹಾಗೆ ಇವತ್ತಿನ ಮ್ಯಾಚ್ ಬಗ್ಗೆ ಕೂಡ ಮಾತನಾಡೋದಕ್ಕೆ ನನ್ನ ಜೊತೆ ನನ್ನ ಕೊಲೀಗ್ ಮಂಜು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮಂಜು, ವೆಲ್ಕಮ್ ಟು ದಿ ಶೋ. ಎಸ್ ಮಂಜು, ನಿನ್ನೆ ನೋಡ್ತಾ ಪಕ್ಕ DCನೇ ಗೆಲ್ಲೋದು ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಮ್ಯಾಚ್ ಈ ರೀತಿ ಟರ್ನ್ ಆಗುತ್ತೆ ಲಾಸ್ಟಲ್ಲಿ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಬಟ್ ನಿನ್ನೆ ಡಿಬೇಟ್ನಲ್ಲೂ ನೀನು KKR ಗೆಲ್ಲತ್ತೆ ಅಂತ ಹೇಳಿದ್ದೆ. ಪ್ರಿಡಿಕ್ಷನ್ ನಿಂದೆ ನಿಜ ಆಗೋಯ್ತು. ಸೊ ಏನು ಹೇಳ್ತೀಯ ನಿನ್ನೆ ಮ್ಯಾಚ್ ಬಗ್ಗೆ? ಅಲ್ಲಿ ಹೆಂಗೆ ಅಂದರೆ, ಈಗ ರಸಲ್ ಆಡಿಲ್ಲ. ರಸಲ್ ಅವರು ಎಷ್ಟು ದಿನ ಅಂತ ಫಾರ್ಮಲ್ ಬರ್ದೇ ಇರ್ತಾರೆ, ಯಾಕಂದರೆ ವರ್ಲ್ಡ್ ಕ್ಲಾಸ್ ಬ್ಯಾಟರ್, ಆಲ್ರೌಂಡರ್ ಬೇರೆ. ವೆಸ್ಟ್ ಇಂಡೀಸಲ್ಲಿ ದೈತ್ಯ ನಾವೆಲ್ಲ ಹೇಳ್ತಿರ್ತೀವಿ, ಅವರೊಬ್ಬರು ಆಡಿದ್ರೆ ಸಾಕು ಒಂದು ಟೀಮ್ನ ಉಲ್ಟಾ ಪಲ್ಟಾ ಮಾಡೋಂಥ ವ್ಯಕ್ತಿ. ಅವರು ರೂಟಿಗೆ ಬಂದಿಲ್ಲ. ರಿಂಕು ಸಿಂಗ್ ಚೆನ್ನಾಗಿ ಆಡಿಲ್ಲ. ಆಮೇಲೆ ನರೈನು ಒಳ್ಳೆ ಕ್ರಿಕೆಟ್ ಪ್ಲೇಯರ್, ಆಲ್ರೌಂಡರ್ ಆಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ, ಬೌಲಿಂಗ್ ಮಾಡ್ತಾರೆ, ಎಲ್ಲ ಇದ್ದು ಅಂದ್ರೆ ಇವು ಮೂರು ಜನನೂ ಬಂದಿಲ್ದಿರೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಸೋಲ್ತಾ ಇತ್ತು. ಕಳೆದ ಮ್ಯಾಚ್ಗಳು ನೋಡೋದಾದರೆ, ಅದು ಕಳೆದ ಬಾರಿ ಚಾಂಪಿಯನ್ಸ್ ಆದಂಥ ತಂಡ ಈ ಥರ ಹೀನಾಯವಾಗಿ ಬ್ಯಾಕ್ ಟು ಬ್ಯಾಕ್ ಸೋಲ್ತಾ ಇದ್ದರೆ, ಸೊ ಯಾವುದೇ ಒಂದು ಟೀಮ್ಗಾಗಲಿ, ಒಂದು ಮ್ಯಾನೇಜ್ಮೆಂಟ್ಗಾಗಲಿ, ಒಂದು ಫೀಲ್ಡರ್ಸ್ಗಳಿಗೆ ಅಥವಾ ಆಟಗಾರಗಳಿಗೆ ಒಂದು ಪ್ರೆಜರ್ ಸಿಗುತ್ತೆ. ನಾನು ಯಾಕಪ್ಪ ಚೆನ್ನಾಗಿ ಆಡ್ತಿಲ್ವಾ, ಗೆಲ್ಲಕ್ಕೆ ಯಾಕೆ ಆಗ್ತಿಲ್ಲ ನಮ್ಮ ಕೈಲಿ, ಯಾಕಂದರೆ ಹೋದ ವರ್ಷ ನಾವು ಕಪ್ ಗೆದ್ದಿದ್ದೀವಿ, ಸೊ ಅದೇ ಟೀಮ್ ಇದೆ ಅಂತ ಒಂದು ಮಾತಾಡೋ ಟೈಮಲ್ಲಿ ಇವು ಸೋಲ್ತಾರೆ ಅಂತಂದರೆ ಅವಾಗ ಅವ್ರಿಗೆಲ್ಲ ಒಂದು ಕಡೆ ಕಾಡ್ತಾ ಇರುತ್ತೆ, ನಾನು ಗೆಲ್ಲಬೇಕು ಈ ಮ್ಯಾಚು. ಅಲ್ಲ, ಪ್ರತಿಯೊಬ್ಬರು ಗೆಲ್ಲಬೇಕು ಅಂತಲೇ ಬರ್ತಾರೆ. ಒಂದೇನೋ ಒಂದು ಗುಡ್ ಡೇ, ಒಂದು ಬ್ಯಾಡ್ ಡೇ ಅಂತ ಇರ್ತಾರಲ್ಲ. ಸೊ ಅದು ನಿನ್ನೆ DCಗೆ ಬ್ಯಾಡ್ ಡೇ ಆಗಿದೆ, KKRಗೆ ಗುಡ್ ಡೇ ಆಗಿದೆ. ಸೊ ಟೋಟಲಾಗಿ ಒಂದು 11ರ ಬಳಗ ಏನಿತ್ತು ನಿನ್ನೆ, ಆ ಒಂದು 11ರ ಬಳಗ 11 ಜನನೂ ಇನ್ವಾಲ್ವ್ ಆಗಿ ಈ KKRಗೆ ಒಂದು ಗೆಲುವು ತಂದು ಕೊಟ್ಟರು. ಅಂದರೆ DC ಎಡು ಬಿಡ್ತು ಅಂದರೆ 16 ಓವರ್ ಆಗೋವರೆಗೂ ಮ್ಯಾಚನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ಬಟ್ 17ನೇ ಓವರಿಂದ ಕೈ ಚೆಲ್ಬಿಟ್ರಲ್ಲ, ಸೊ ಅವ್ರಿಗೆ ಮೈನಸ್ ಆಯಿತು ಅಂತ. ಸ್ಟಾರ್ಟಿಂಗ್ ಮೇಡಮ್, ಈ KKR ಪರವಾಗಿ ಬ್ಯಾಟಿಂಗ್ ಮಾಡಿದಾಗ ಒಂದು ಹೇಳೋದಾದರೆ, ಸ್ಟಾರ್ಟಿಂಗಲ್ಲಿ ಒಂದು ವಿಕೆಟ್ ತೊಗೊಂಡ್ರು ಅವರು. ಒಂದು ವಿಕೆಟ್ ಆಡ್ದು ಗುರ್ಬಾಜ್ ತೊಗೊಂಡ್ರು. ಅಲ್ಲಿದ್ದ ಏನು ರಹಾನೆ ಮತ್ತು ಏನು ಇನ್ನೊಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಬಂತು, ನಾರಾಯಣ್ ಪಾರ್ಟ್ನರ್ಶಿಪ್ಪಲ್ಲಿ ಏನು ಬಂತು ಸ್ಕೋರು 79 ಪವರ್ ಪ್ಲೇಲಿ ಬಂತು, ಅದು ಒಂದು ಪ್ಲಸ್ ಆಯಿತು. ನೋಡಿ, ಯಾವುದೇ ಒಂದು ತಂಡ ಒಂದು 60+ ಮೇಲೆ ಯಾವುದಾನ ಒಂದು ಹೊಡೆಯುತ್ತೆ ಪವರ್ ಪ್ಲೇಲಿ ಸ್ಕೋರ್ ಮಾಡುತ್ತೆ ಅಂತಂದರೆ, ಅದು ಒಂದು 97%, 98% ಗೆಲ್ಲೋ ಒಂದು ಚಾನ್ಸಸ್ ತುಂಬ ಇರುತ್ತೆ. ಸೊ ಅದು ನಿನ್ನೆ KKR ಮಾಡ್ತು. ಇಲ್ಲಿ DC ಪರವಾಗಿ ಯಾರೊಬ್ಬ, ಈಗ ಡುಪ್ಲೆಸಿ ಒಬ್ರು ಚೆನ್ನಾಗಿ ಬಿಟ್ಟರೆ, ನೋಡಿ KL ರಾಹುಲ್ ಅನಾವಶ್ಯಕ ರನ್ಔಟ್ ಆಯಿತು. ಆ ರನ್ಔಟ್ ಆಗಿಲ್ಲ ಏನಿದ್ರೆ ಒಂದೆಲ್ಲೋ ಒಂದು ಕಡೆ ನೀವು ಹೇಳಿದ್ರಿ ರಣರೋಚಕ ಪಂದ್ಯ ಆಗುತ್ತೆ ಅಂತ. ಆ ಒಂದು ಪಂದ್ಯ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇರಲಿಲ್ಲ ಮೇಡಮ್. ಅಷ್ಟು ಚೆನ್ನಾಗಿ ಆಗೋದು, ಅದನ್ನು ನಿನ್ನೆ ಮಿಸ್ ಮಾಡ್ಕೊಂಡ್ವಿ ನಾವೆಲ್ಲರೂ. ಯಾಕಂದರೆ KL ರಾಹುಲ್ ಆಡಬೇಕಿತ್ತು ಅಂತ ಒಂದು ಈಗ ನೀವು ಬೆಂಗಳೂರು ಮ್ಯಾಚ್ ಮೇಲೆ ಬೇರೆ ಸೋತಿದ್ದಾರೆ. ಸೊ ಅಂಥ ಒಂದು ತಂಡ ಗೆದ್ದಿದ್ರೆ ಟಾಪ್ ಆಫ್ ದ ಟೇಬಲ್ ಕೂರ್ತಿತ್ತೇನೋ ಅಂತ ಒಂದು ತಂಡ ಎಲ್ಲೋ ಸೋತಿರೋದು. KL ರಾಹುಲೇ ಮುಖ್ಯವಾಗಿ ರನ್ಔಟ್ ಆಗಿದ್ದು ಅಂತ ಹೇಳ್ಬೋದು, ಅಲ್ಲಿ ಮೇಲೆ ಕಾಣೋ ರೀತಿ ನೋಡೋದಾದ್ರೆ. ಇನ್ನು ಸುನಿಲ್ ನಾರಾಯಣ್ ಕಂಬ್ಯಾಕ್ ಹೇಗಿತ್ತು ಮಂಜು? ನಾನು ಹೇಳಿದೆ ಮೇಡಮ್, ಈಗ KKR ಗೆಲ್ಲೋದಕ್ಕೆ ಒಂದು ಕೆಲವೊಬ್ರು ಪಾತ್ರಗಳು ಇರ್ತವೆ. ಅದರಲ್ಲಿ ಮೇಯ್ನ್ ಆಗಿ ನಂಬರ್ 1 ಪ್ಲೇಸ್ ನಾನು ಕೊಡೋದಾದ್ರೆ ನರೈನಿಗೆ ಕೊಡ್ತೀನಿ. ಯಾಕೆಂತಂದ್ರೆ ಅವರು ನೋಡಿ, ಕಳೆದ IPL ಸೀಸನ್ನಲ್ಲಿ ಆಡೋದಾದ್ರೆ ಕೆಲವೊಂದು ತಂಡಗಳಲ್ಲಿ ಅವರೇ ವೈಯಕ್ತಿಕವಾಗಿ ನೋಡಿದ್ರೆ ಫಾಸ್ಟೆಸ್ಟ್ 15 ಅವರೇ ಹೊಡ್ಕೊಂಡಿದ್ದಾರೆ. ಅಂತ ಒಬ್ರು ಆಲ್ರೌಂಡರ್ ಪ್ರದರ್ಶನ. ಬೌಲಿಂಗ್ ಅಂತ ಬಂದಾಗ ಮಿಸ್ಟ್ರಿ ಬೌಲರ್ ಬೇರೆ. ಅವ್ರು ಒಂದ್ಸಲ ಏನಾದ್ರೂ ಒಂದು ರೂಟಿಗೆ ಬಂತು, ಅವ್ರು ನೋಡಿ ಸೆಲೆಬ್ರೇಷನ್ ಒಂಥರ ಕಾಮ್ ಆಗಿರುತ್ತೆ. ಅವ್ರು ಈ ವಿಕೆಟ್ ತಗೊಂಡ್ಲಿ ಬಿಡ್ಲಿ ಅವ್ರು ಕಾಮಾಗೇ ಇರ್ತಾರೆ. ನೋಡಿ, ಅವರು DC ಸೋಲೋದಕ್ಕೆ ಒಂದು 3 ವಿಕೆಟ್ ತಗೊಂಡ್ರು, ಒಂದು 30+ ರನ್ ಮಾಡಿದ್ರು. ಎಲ್ಲೋ ಒಂದು ಕಡೆ ಇಷ್ಟು ಬೇಕು ಒಂದು ಪ್ಲೇಯರ್, ಒಬ್ಬ ಆಲ್ರೌಂಡರ್ ಪ್ಲೇಯರ್ಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ಇದು ಒಂದು ಗುಡ್ ಡೇ KKRಗೆ ಅಂತ ಹೇಳ್ತೀನಿ. ಎಸ್. ಇನ್ನು ಮತ್ತೊಂದು ಕಡೆ KKRಗೆ ಎಲ್ಲೋ ಒಂದು ಕಡೆ ಮೈನಸ್ ಆಗಿಬಿಡುತ್ತಾ ಅಂತ ಕೂಡ ಮ್ಯಾಚ್ ನೋಡೋವಾಗ ನಿನ್ನೆ ಅನಿಸಿದ್ದುಂಟು. ಯಾಕಂದರೆ DC ಈಗಾಗಲೇ 10ರಲ್ಲಿ 6 ಮ್ಯಾಚ್ ಗೆದ್ದಿದ್ದಾರೆ, ಇವರು 4 ಮ್ಯಾಚ್ ಗೆದ್ದಿರೋದು. ಈ ಗೆಲುವು ಅನಿವಾರ್ಯ ಆಗಿತ್ತು, ಸೊ ಪ್ಲೇ ಆಫ್ಗೆ ಎಂಟ್ರಿ ಪಡೆದುಕೊಳ್ಳೋದಕ್ಕೆ. ಸೊ ಎಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ಅಂತ ಅನಿಸುತ್ತೆ ಮೇಡಮ್? ಈಗ ಒಂದು ಗೆಲ್ಲೋದ್ರ ಬಗ್ಗೆ, ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋ DC ಬಗ್ಗೆ ಮತ್ತು KKR ಬಗ್ಗೆ ಹೇಳ್ತೀನಿ. ಕಳೆದ ಬಾರಿ ಆರ್ ಅಪೋಸಿಟ್ ಇದು ಮಾಡಿದಾಗ ಏನು ಮಾಡಿದ್ವಿ ಅನ್ಕೊಂಡ್ವಿ ನಾವು, ಆರಾಮ್ಸೆ ಗೆದ್ಬಿಡ್ತಾರೆ ಅಪೋನೆಂಟ್ ಟೀಮು ಅಂತ ಹೇಳ್ಬಿಟ್ಟು. RRಲ್ಲಿ ನೋಡಿ, ಈ
ಒಬ್ಬರೇ ಮೇಡಮ್ ಇಂಡಿವಿಜುವಲ್ ಆಗಿ ಒಬ್ಬರೇ ಒನ್ ಮ್ಯಾನ್ ಶೋ ಮಾಡ್ಬೋದು. ಅದನ್ನೇ ಮೊನ್ನೆ ಸೂರ್ಯವಂಶಿ ಮಾಡಿದ್ರು. ಸೊ ನಿನ್ನೆ ನೋಡಿ ನರೇನ್ ಮಾಡಿದ್ರು. ನಿನ್ನೆ ಯಾಕೆ ನರೇನ್ ಮಾಡಿದ್ರು ಅಂದ್ರೆ ಬೌಲಿಂಗಲ್ಲೂ ಕಾಂಟ್ರಿಬ್ಯೂಷನ್ ಕೊಟ್ಟರು, ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಷನ್ ಕೊಟ್ಟರು. ಸೊ ಆ ಒಂದು ಪ್ರದರ್ಶನ ಬಂದಾಗ ತುಂಬಾನೇ ಈಜಿ ಅನ್ಸುತ್ತೆ ಒಂದು ಟೀಮ್ನ ಗೆಲ್ಲೋ ದಡಕ್ಕೆ ಸೇರಿಸೋದು. ರಿಂಕು ಸಿಂಗ್ ಚೆನ್ನಾಗಿ ಆಡ್ಕೊಂಡ್ರು ನೋಡಿ, ರಸಲ್ ಚೆನ್ನಾಗಿ ಆಡಿದ್ರು, ಕಮ್ಮಿ ಬಾಲಲ್ಲಿ ಸ್ವಲ್ಪ 17 ರನ್ ನೋಡ್ಕೊಂಡು ಅವ್ರೂ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ್ರು. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ DC ಗೆಲ್ತಾ ಹೋದಾಗ ಅವ್ರಿಗೆ ಮೈನಸ್ಗಳು ಕಾಣಲ್ಲ. ಅದು ಸೋಲೋ ಇರೋ ಟೀಮ್ಗೆ ನಾನು ಮೈನಸ್ ಎಲ್ಲಿ ಮಾಡ್ತಿದ್ದೀನಿ, ನಾನು ಮೈನಸ್ನ ತಿದ್ಕೊಂಡ್ರೆ ಎಲ್ಲಿ ಗೆಲ್ಬೋದು ಅನ್ನೋದನ್ನ ತಿದ್ಕೊಂಡು ನಿನ್ನೆ KKR ಅವ್ರು ಗೆದ್ರು ಅಂತ ಹೇಳ್ಬೋದು. ಎಸ್ ಇನ್ನು ಮತ್ತೊಂದು ಕಡೆ ಎಲ್ಲೋ DC ಟೀಮಲ್ಲಿ KL ರಾಹುಲ್ ಆಡಲಿಲ್ಲ ಅಂದರೆ ಆ ಮ್ಯಾಚ್ ಸೋತಂಗೆ ಅಂತ ಅನಿಸ್ಬಿಟ್ಟಿದೆ. ಸೊ ಆ ರೀತಿ ಅಂದರೆ KL ರಾಹುಲ್ ಅವ್ರು ಆಡಿದ್ರೆ ಮ್ಯಾಚ್ ಗೆದ್ದಂಗೆ, ಇಲ್ಲ ಅಂದರೆ ಸೋತಂಗೆ ಅಂತ ನಿನ್ನೆನೂ ಹಂಗೆ ಆಯಿತು ಅನಿಸ್ತು. ಹೌದು ಮೇಡಮ್, ಈಗ ಒಂದು ಟೀಮಲ್ಲಿ ನಾವೆಲ್ಲ ಹೇಳಿದೆ ಒನ್ ಮ್ಯಾನ್ ಶೋ ಅಂತ, ಯಾರಾದರೂ ಒಬ್ರು ಮಿಂಚಬೇಕು. ಈಗ ನೋಡಿ ನಿನ್ನೆ ಡುಪ್ಲೆಸಿ ಚೆನ್ನಾಗಿ ಆಡಿದ್ರು, ಬೌಲರ್ಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆದರು, ಯಾರು ಡಿ ಸಿ ಕಡೆ ಆಡುವಂಥ ಬೌಲರ್ಗಳು. ಸೊ ಅವ್ರೇನಾದ್ರು ತಡೆ ಹಿಡಿದಿದ್ರೆ ನೋಡಿ, ಮಿಚಲ್ ಸ್ಟಾರ್ಕ್ ಒಂದ್ರಲ್ಲಿ ಮಿಂಚ್ತಾರೆ, ಒಂದ್ರಲ್ಲಿ ಮಿಂಚಲ್ಲ. ಕುಲ್ದೀಪ್ ಯಾದವ್ ಅಷ್ಟೇ, ಯಾರೂ ಅಷ್ಟೊಂದು ಎಫೆಕ್ಟಿವ್ ಬೌಲಿಂಗ್ ಮಾಡಲಿಲ್ಲ ನಿನ್ನೆ DC ಪರವಾಗಿ. ಇದು ಎಲ್ಲಿ ತನಕ 16ನೇ ಓವರ್ ತನಕನೂ ರನ್ ಹೊಡೆಸ್ಕೊತಾನೆ ಇದ್ರು. 17 ಓವರ್ ಮೇಲೆ ನಮಗೆ ರನ್ ಕಂಟ್ರೋಲ್ ಆಗಿದ್ದು ನಾನು ನೋಡಿದೆ. ವಿಕೆಟ್ಗಳು ಬಿದ್ದು ಬ್ಯಾಕ್ ಟು ಬ್ಯಾಕು ರನ್ ಕಂಟ್ರೋಲ್ ಆಯಿತು. ಆವಾಗ DC ಒಂಚೂರು ಬೌಲಿಂಗ್ ಸುಧಾರಣೆ ಮಾಡ್ಕೊತ ಬಿಟ್ರೆ ಬೇರೆ ಎಲ್ಲೂ ಅವ್ರು ಸುಧಾರಣೆ ಮಾಡ್ಕೊಂಡಿದ್ದು ನಾನು ನೋಡಲೇ ಇಲ್ಲ. ಎಸ್ ವೀಕ್ಷಕರೇ, ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಮತ್ತೊಬ್ಬ ಕೊಲೀಗ್ ಆಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನೀವೆಷ್ಟು ಎಂಜಾಯ್ ಮಾಡಿದ್ರಿ? ಆಕ್ಚುಲಿ ನಿಮ್ಮ ಪ್ರಿಡಿಕ್ಷನ್ ರಾಂಗ್ ಆಯ್ತು, ನಿನ್ನೆ DC ಗೆಲ್ಲುತ್ತೆ ಅಂತ ಹೇಳಿದ್ರಿ, ಬಟ್ KKR ಗೆದ್ಕೊಂಡ್ಬಿಟ್ಟಿದೆ. ನಿನ್ನೆ ಮ್ಯಾಚ್ ನೋಡಿದಾಗ ನಿಮ್ಗೆ ಏನೇನು ಅನಿಸ್ತು, ಏನು ಹೇಳ್ತೀರಾ? ನನ್ನ ಪ್ರಿಡಿಕ್ಷನ್ ರಾಂಗ್ ಆಗಿದ್ರು ಕೂಡ ಒಳಗಿನ ಮನಸ್ಸು ಸಂತೋಷ ಆಯ್ತು. ಯಾಕಂದ್ರೆ ನಿನ್ನೆ ಡೆಲ್ಲಿ ಸೋತಿದ್ದು ನಮ್ಮ RCB ಗಂತೂ ಖುಷಿನೇ. ಯಾಕಂದ್ರೆ ಟಾಪ್ ಅಲ್ಲಿರುವಂತಹ ಏನು 4-5 ಟೀಮ್ಗಳಿದಾವಲ್ಲ, ಅವ್ರು ಸೋಲ್ತಾ ಇರ್ಬೇಕಿನ್ನು. ಯಾಕಂದ್ರೆ ನಾವು ಟಾಪ್ ಅಲ್ಲಿ ಬರ್ಬೇಕು ಅಂದ್ರೆ ಅವ್ರು ಸೋಲ್ಲೇಬೇಕು. ನೋಡಿ, ಮೊನ್ನೆ ಇವರು ಗುಜರಾತ್ನವ್ರು ಸೋತ್ರು, ಅದಕ್ಕೆ ನಾವು ಮತ್ತೆ ಟಾಪ್ ಅಲ್ಲೇ ಇರುವಂಗಾಯ್ತು. ಈ ನಿನ್ನೆ ನೋಡಿ DC ಸೋತ್ರು, ನಾವು ಮತ್ತೆ ಟಾಪ್ ಅಲ್ಲೇ ಇರುವಂಗಾಯ್ತು. ಈಗೇನು ನಮ್ದು ಒಂದು ಉದ್ದೇಶ ಅಂತಂದ್ರೆ RCB ಇದಕ್ಕೆ ಮಾತನಾಡ್ತೀನಿ. ಈ ಟಾಪ್ ಅಲ್ಲಿರುವಂತ ಮುಂಬೈ, ಗುಜರಾತ್, ಡೆಲ್ಲಿ, ಪಂಜಾಬ್ ಇವೆಲ್ಲವೂ ಕೂಡ ರಾಜಸ್ಥಾನ್, ಹೈದರಾಬಾದ್, ಕೋಲ್ಕತ್ತಾ ವಿರುದ್ಧ ಸೋತ್ರೆ ನಮ್ಮ ಒಂದು ಫಸ್ಟ್ ಅಂಡ್ ಸೆಕೆಂಡ್ ಹೋಗುವಂತಹ ದಾರಿ ಏನಿದೆಯಲ್ಲ ಅದು ತುಂಬಾ ಸುಲಭ ಆಗತ್ತೆ. ನಿನ್ನೆ ಕೈಯಲ್ಲಿರುವಂತಹ ಪಂದ್ಯವನ್ನ ನನಗೆ ಬೇಡಪ್ಪ ನೀನ್ ತಗ ಅಂತ ಹೇಳಿ ಕೊಟ್ಟಂಗ ಆಗಿಬಿಡ್ತದು. 16-17 ಓವರ್ ತನಕನೂ ಕೂಡ ಇದು DC ಕೈಯಲ್ಲಿದ್ದಂತಹ ಪಂದ್ಯ. ಹಂಗಂತ ಹೇಳಿ ಏನ್ ಪಿಚ್ ತುಂಬಾ ಒರಟಾಗಿತ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಹೊಡಿಯಕ್ಕಾಗಲ್ಲ ಹಂಗೇನು ಇರಲಿಲ್ಲ. ಡಿವ್ ಇತ್ತು, ಈಸಿಯಾಗಿ ಬ್ಯಾಟ್ಗೆ ಬಾಲ್ ಬರ್ತಾ ಇತ್ತು. ಅಂತ ಪ್ರಮುಖ ಅಸ್ತ್ರಗಳೇನು ಅವ್ರ ಹತ್ರ ಇರಲಿಲ್ಲ. ಸುನಿಲ್ ನಾರಾಯಣ್ ಚೇಂಜ್ ಮಾಡಿಬಿಟ್ರು ಅನ್ನೋದಕ್ಕೆ ವರುಣ್ ಚಕ್ರವರ್ತಿ ಇವರಿಬ್ರು ಆರಂಭದಲ್ಲಿ ಹೊಡಿಸ್ಕೊಂಡವ್ರೆ. ಇಬ್ರು ಕೆಟ್ಟದಾಗೆ ಬೌಲಿಂಗ್ ಹಾಕಿದ್ದಾರೆ, ಲೈನ್ ಅಂಡ್ ಲೆಂತ್ ಇರಲಿಲ್ಲ. ಆದ್ರೆ ನರೇನ್ ರಹಾನೆ ಹೊರಗಡೆ ಹೋದ್ಮೇಲೆ ನರೇನ್ ಆ ಒಂದು ಸ್ಪಿನ್ ಅಸ್ತ್ರ ಮಾಡಿದ್ರಲ್ಲ, ಅಲ್ಲಿ ಸಂಪೂರ್ಣವಾಗಿ ಉಲ್ಟಾ ಆಗಿಬಿಡ್ತು ಮ್ಯಾಚು. ಒಂದೇ ಒಂದು ಓವರ್ ಸಾಕಾಯ್ತು ಇಡೀ ಮ್ಯಾಚು ತಳಗೆ ಕೆಳಗೆ ಮೇಲೆ ಆಗೋದಕ್ಕೆ. ಆ ಒಂದು ಮೂಮೆಂಟ್ಗೆ DC ಅವ್ರಿಗೆ ದಿಗ್ಭ್ರಾಂತರಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಅಕ್ಷರ್ ಪಟೇಲ್ ಆ ವಿಕೆಟ್ ಇತ್ತಲ್ಲ, ಅದು ತುಂಬ ಕ್ರೂಷಿಯಲ್ ಮೂಮೆಂಟ್ ವಿಕೆಟ್. ನೋಡಿ, ಪಾರ್ಟ್ನರ್ಶಿಪ್ ಎಲ್ಲಿ ತನಕ ಬಂದಿತ್ತು ಅಂದರೆ 136ಕ್ಕೆ 4, ಅದು ಕೂಡ 13.2 ಓವರಲ್ಲಿ. ಇನ್ನು ನಿಮಗೆ ರನ್ ರೇಟ್ 10 ರನ್ ರೇಟಲ್ಲಿ ಬೇಕಾಗಿದೆ. ಡ್ಯೂ ಬಿದ್ದಿದೆ, ಯಾವ ಬೌಲರ್ ಕೂಡ ಪರ್ಫೆಕ್ಟ್ ಆಗಿ ಬೌಲಿಂಗ್ ಹಾಕ್ತಾ ಇಲ್ಲ. ಇಂಥದ್ರಲ್ಲಿ ಈಸಿಯಾಗಿ ಟಾರ್ಗೆಟ್ನ ರೀಚ್ ಆಗಿಬಿಡ್ತಾರೆ. ಅಲ್ಲಿ ಹೇಗಿತ್ತು ಅಂತಂದರೆ 10-90 ಈ ಥರ ಪರ್ಸೆಂಟೇಜ್ ಇತ್ತು, ಈಸಿಯಾಗಿ ಗೆಲ್ತಾರೆ, 90% ಇವರೇ ಗೆಲ್ತಾರೆ. ಅದಾದ ನಂತರ ವಿಕೆಟ್ಸ್ಗಳ ಮೇಲೆ ವಿಕೆಟ್ಸ್, ಅಕ್ಷರ್ ಪಟೇಲ್ ಹೋದ್ರು, ಸ್ಟಬ್ಸ್ ಬಂದ ತಕ್ಷಣ ಕೆಟ್ಟ ಒಂದು ಹೊಡೆತಕ್ಕೆ ಬಲಿಯಾದರು. ಅದಾದ ನಂತರ ಡುಪ್ಲೆಸಿ ತುಂಬ ಚೆನ್ನಾಗಿ ಆಡ್ತಾ ಇದ್ರು, ಅವರು ವಿಕೆಟ್ ಕೊಟ್ಟು ಹೋದ್ರು. ಅಶುತೋಷ್ ಶರ್ಮಾ ಅವರು ತುಂಬ ಆ್ಯಕ್ಚುಲಿ ಏನಂತ ಸ್ಪಿನ್ ಅಟ್ಯಾಕ್ ಮುಗಿದಿತ್ತು, ಇನ್ನು ಅಶುತೋಷ್ ಶರ್ಮಾ ಹೊಡಿತಾರೆ. ಯಾಕಂದ್ರೆ ಫಿನಿಶಿಂಗ್ 1-2 ಸರಿ ಮಾಡ್ಕೊಟ್ಟು ಹೋಗಿದ್ದಾರೆ ಇವರಿಗೆ. ಮೊದಲ ಪಂದ್ಯ ಗೆಲ್ಲೋದಕ್ಕೂ ಕೂಡ ಅವರೇ. ಅಶುತೋಷ್ ಶರ್ಮಾ ಅಂದಿದ ತಕ್ಷಣ ಅವರನ್ನ ಪ್ಲೇಯಿಂಗ್ 11 ನಲ್ಲೇ ಆಡಿಸದೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಮೈನಸ್ ಆಗ್ತಾ ಇದೆಯಾ ಅಂತ. ದೊಡ್ಡ ಮೈನಸ್. ಇಂಥ ಒಬ್ಬ ಫಿನಿಶ್ ಮಾಡಿ ನಿಮ್ಗೆ ತಂಡವನ್ನ ಗೆಲುವಿಗೆ ತಂದು ಕೊಟ್ಟವರು, ಆ ತಂಡದಲ್ಲಿ ಒಳ್ಳೆ ಫೀಲ್ಡಿಂಗ್ ಕೂಡ ಮಾಡ್ತಾ ಇದ್ದಾರೆ, ತಂಡಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ. ಇಂಥವ್ರನ್ನ ನೀವು ಪ್ಲೇಯಿಂಗ್ 11 ಬಿಟ್ಟು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇದ್ದಾರೆ. ಅದಕ್ಕೆ ಅವರು ಒಂದು ಕಾರಣನೂ ಕೊಡ್ತಾರೆ. ಇಲ್ಲ ಆಸ್ ಏನಾದರೂ ಬ್ಯಾಟ್ಸ್ಮನ್ಗಳೇ ತುಂಬ ಚೆನ್ನಾಗಿ ಆಡಿದರೆ ಅಶುತೋಷ್ ಬದಲಾಗಿ ನಾವು ಇನ್ನೊಬ್ಬರು ಬೌಲರ್ನ ಹಾಕೋಬೋದು ಅಂತ. ಇಂಥ ವರ್ಸ್ಟ್ ಡಿಸಿಷನ್ನಿಂದನೇ ಈ ಡೆಲ್ಲಿ ತಂಡ ಕಳೆದ 6 ಪಂದ್ಯಗಳಲ್ಲಿ 4ರಲ್ಲಿ ಸೋಲನ್ನು ಅನುಭವಿಸಿರೋದು. ಇಂತಹ ವರ್ಸ್ಟ್, ಯಾಕಂದರೆ ಟಾಪಲ್ಲಿದ್ದವರು ಇವರು ಆರಂಭದಲ್ಲಿ 5 ಪಂದ್ಯಗಳಲ್ಲಿ ಹಂಗೆ ಭರ್ಜರಿ ಗೆಲುವು. ನನಗೂ ಶಾಕ್ ಆಗ್ತಾ ಇತ್ತು, ಏನಿದೆ ಈ ತಂಡದಲ್ಲಿ ಹೆಂಗೆ ಗೆಲ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಒಬ್ಬೊಬ್ಬರೇ ಪ್ರದರ್ಶನವನ್ನು ಕೊಡ್ತಾ ಇದ್ರು. ಒಂದ್ಸರಿ KL ರಾಹುಲ್ ಕೊಡ್ತಾ ಇದ್ರು, ಸ್ಟಬ್ಸ್ ತುಂಬ ಚೆನ್ನಾಗಿ ಇದನ್ನು ಮಾಡ್ತಾ ಇದ್ರು, ಒಂದ್ಸರಿ ಅಶುತೋಷ್ ಶರ್ಮಾ ಕಮ್ ಬ್ಯಾಕ್ ಮಾಡ್ಕೊಂಡಿದ್ರು, ಒಂದ್ಸರಿ ಮಿಚೆಲ್ ಸ್ಟಾರ್ಕ್ ತುಂಬ ಅದ್ಭುತವಾಗಿ 2 ಮ್ಯಾಚ್ಗಳನ್ನು ಗೆಲ್ಲಿಸಿದ್ರು, ಮುಖೇಶ್ ಶರ್ಮಾ ಕೂಡ ಒಂದು 4 ವಿಕೆಟ್
ವಿಕೆಟ್ಗಳನ್ನ ಗಳಿಸಿ ಅವರು ತಂಡವನ್ನು ಗೆಲ್ಲಿಸಿದ್ರು. ಓವರ್ ಆಲ್ ಪ್ರದರ್ಶನ ಒಬ್ಬೊಬ್ಬರಾಗಿ ಮಿಂಚಿ ಆ ತಂಡವನ್ನು ಗೆಲುವಿಗೆ ತಂದುಕೊಂಡಿದ್ರು. ಬಟ್ ಮೈನಸ್ಗಳು ಕಂಡಿದ್ದಾವೆ. ಈಗ ನನಗನ್ಸಿದ ಮಟ್ಟಿಗೆ ನಿನ್ನೆ ಅವರ ಕೈಯಾರೇನೆ ಆ ಪ್ಲೇ ಆಫ್ ಹಾದಿಯನ್ನ ಇನ್ನಷ್ಟು ದುರ್ಗಮ ಮಾಡಿಕೊಂಡ್ರು ಡೆಲ್ಲಿ ಅವರು ಅಂತ ನನಗನ್ಸುತ್ತೆ. ಎಸ್, ಇನ್ನು ಮಂಜು, KKR ಬ್ಯಾಟಿಂಗ್ನಲ್ಲಿ ರಸೇಲ್ ಪದೇ ಪದೇ ವೈಫಲ್ಯ ಹೊಂದುತ್ತಾ ಇರೋದು ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಹಿನ್ನಡೆ ಆಗಬಹುದು ಮುಂದಿನ ಆಟಗಳಲ್ಲೂ ಕೂಡ ಅಂತ ಅನ್ಸುತ್ತಾ? ತುಂಬ ಮೇಡಮ್, ತುಂಬ. ಯಾಕೆಂದರೆ ಅವರು ಬಿಗ್ ಹಿಟ್ ಹೊಡೆಯಕ್ಕೆ ಹೋಗ್ತಾರೆ. ಸ್ಟಾರ್ಟಿಂಗ್ ಬಂದಾಗೆ ನಾನು ಹೊಡಿಬಡಿ ಆಟಕ್ಕೆ ನಾವು ರೆಡಿಯಾಗಿ ಬಂದಿರ್ತಾರೆ. ಯಾಕಂದರೆ ಅವ್ರು ಬರೋ ಪ್ಲೇಸೇ ಅಂಥದ್ದಿರುತ್ತೆ. ಸೊ ಕಮ್ಮಿ ಬಾಲ್ ಇರ್ತವೆ, ಜಾಸ್ತಿ ರನ್ ಮಾಡಬೇಕಿರುತ್ತೆ, ಇಲ್ಲ ಕಮ್ಮಿ ಬಾಲ್ಗೆ ಜಾಸ್ತಿ ರನ್ನ ನಾವು ಚೇಂಜ್ ಮಾಡೋದಿರುತ್ತೆ. ಸೊ ಆ ಒಂದು ಪರಿಸ್ಥಿತಿಲಿ ಅವ್ರು ಬಂದಾಗ ಅವ್ರು ಹೊಡಿಬಡಿ ಆಟಕ್ಕೆ ರೆಡಿ ಆಗ್ತಾರೆ. ಯಾಕಂದರೆ ಬಾಲ್ ಒಂದರಿಂದನೂ ಹೊಡೆಯೋ ಒಂದು ಇದಿರುತ್ತೆ, ಅವ್ರಿಗೆ ಕೆಪಾಸಿಟಿ ಇರುತ್ತೆ. ಸೊ ಆ ಒಂದು ಹೇಳ್ಕೊಟ್ಟಿರ್ತಾರೆ, ನೀನು ಹೊಡಿಬಡಿ ಆಟಕ್ಕೆ ನೀನು ಶುರು ಆಗಿರಪ್ಪ ಅಂತ. ಸೊ ಆ ಒಂದು ಹೊಡಿಬಡಿ ಆಟದಲ್ಲಿ ಇವರು ಮಿಸ್ಹಿಟ್ ಆಗಿ ವಿಕೆಟ್ ಬಾಲ್ ಮಾಡಿದಾಗ ವಿಕೆಟ್ ಒಪ್ಸೋದು ಜಾಸ್ತಿ, ಲೈನಲ್ಲಿ ಲೆಂತ್ ಮಿಸ್ ಆದಾಗ ವಿಕೆಟ್ ಒಪ್ಸೋದು ಜಾಸ್ತಿ ತುಂಬಾನೇ ನೋಡ್ಬಿಟ್ಟಿದ್ದೀವಿ. ಇವ್ರನ್ನ ಕಳೆದ ಸೀಸನ್ನಿಂದ ನಾವು ಅಬ್ಸರ್ವ್ ಮಾಡೋದಾದ್ರೆ ಅವ್ರು ಇಂಜುರಿ ಜಾಸ್ತಿ ಆಗ್ತಾರೆ. ಯಾಕಂದ್ರೆ ಅವ್ರು ಬಿಗ್ ಹಿಟ್ ಹೊಡೆಯೋದು, ರಭಸವಾಗಿ ಬೀಸೋದು ಬ್ಯಾಟು, ಆ ಒಂದು ಬೀಸೋ ರಭಸದಲ್ಲಿ ಅವ್ರು ಇಂಜುರಿ ಆಗಿರೋದು ತುಂಬ ಇದೆ. ಸೊ ಆ ಒಂದು ನಿಟ್ಟಿನಿಂದ ಈಗ ಅವರು ಏನು ಮಾಡ್ತಾರೆ, ನೋಡಿ ಮಾಡಿ ಆಟ ಆಡಕ್ಕೆ ಹೋಗ್ತಾರೆ, ಅವಾಗ ಆಟೋಮೆಟಿಕ್ಲಿ ವಿಕೆಟ್ನ ಒಪ್ಪಿಸ್ತಾ ಇದ್ದಾರೆ. ಸೊ ಅವರು ಕಮ್ ಬ್ಯಾಕ್ ಆಗಬೇಕು KKRಗೆ. ಇನ್ನೊಂದೇನು ಅಂತಂದರೆ, ಟೋಟಲಾಗಿ ಚೆನ್ನಾಗಿತ್ತು ಟೀಮ್ ಪ್ರದರ್ಶನ, ಅದರಲ್ಲೂ ಮೈನಸ್ಗಳು ತುಂಬ ಇದೆ, ತುಂಬ ಹೇಳೋದಿದೆ. ಯಾಕಂದರೆ ಗುರ್ಬಾಜ್ ಬದಲಿ ಯಾರು ಡಿಕಾಕ್ ಬದಲಿ ಗುರ್ಬಾಜ್ ಇದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಡಿಕಾಕೆ ಬೆಸ್ಟು ನೋಡೋದಾದ್ರೆ. ಯಾಕಂದರೆ ಅವ್ರಿಗೆ ಕ್ಯಾಪ್ಟನ್ಸಿ ಮಾಡಿರೋ ಅನುಭವ ಇದೆ. ಅದಾದಮೇಲೆ ರಹಾನೇನೂ ಒಂದು ಸ್ವಲ್ಪ ಅಗ್ರೆಸಿವ್ನೆಸ್ನಾಗಿ ಕ್ಯಾಪ್ಟನ್ಸಿ ಮಾಡಬೇಕು. ಅದನ್ನೆಲ್ಲೋ ಅವರು ಒಂದು ಸ್ವಲ್ಪ ಕಾಮಾಗಿ ಒಳಗಡೆ ಇದು ಮಾಡ್ಕೊತಿದ್ರೆ ಅದು ತಪ್ಪಾಗ್ತಿದೆ ಮೇಡಮ್. ಒಂದು ನಾನು ರಸಲ್ ಬಗ್ಗೆ ಹೇಳ್ತೀನಿ ನೋಡಿ. ಒಬ್ಬ ತಂಡದಲ್ಲಿ T20 ಸ್ಪೆಷಲಿಸ್ಟ್ ಅಂತ ಇದ್ದಾಗ ಎದುರಾಳಿ ತಂಡಕ್ಕೆ ನಡುಕ ಹುಟ್ಟಿಸುತ್ತೆ. ಈ ಎಲ್ಲ ಸೀಸನ್ಗಳಲ್ಲಿ ನಾವು ರಸೆಲ್ನ ತಗೊಂಡ್ರೆ ಫಿನಿಶಿಂಗ್ ಲಾಸ್ಟ್ ಒಂದು 3-4 ಓವರ್ ಸಿಕ್ಕರೆ ಪಂದ್ಯದ ಗತಿನೇ ಬದಲಾಯಿಸ್ಬಿಡ್ತಾರೆ. 3 ಓವರಲ್ಲೇ 70-80 ರನ್ ಹೊಡೆಯುವಂಥ ಕೆಪಾಸಿಟಿ ಅವ್ರು ನೋಡಿದ್ದೀವಿ. ಮತ್ತು RCB ವಿರುದ್ಧನೇ ನಾವು ನಡಗಿಬಿಟ್ಟಿದ್ದೀವಿ. ಅಂತ 20 ಬಾಲಲ್ಲೇ 50-60 ರನ್ನ ಹೊಡೆದು ಮ್ಯಾಚ್ ಫಿನಿಶಿಂಗ್ ಮಾಡ್ತಾರೆ. ಈ ವ್ಯಕ್ತಿಗೆ ಫಾರ್ಮಲ್ಲಿ ಇಲ್ಲದೆ ಇರೋದು ಆ KKR ಈ ಒಂದು ಸ್ಥಿತಿ ಕಾರಣ. ಪ್ರತಿಯೊಂದು ಪಂದ್ಯದಲ್ಲಿ ಸುಮ್ಮನೆ ಗಾಳಿಲಿ ಬೀಸ್ತಾ ಇದ್ದಾರೆ. ಈ ಥರಲ್ಲಂತೂ ರನ್ನೇ ಬರ್ತಾ ಇಲ್ಲ. ನಿನ್ನೆ ಪಂದ್ಯದಲ್ಲೂ ಹಾಗೆ ಆಯಿತು. ನಿನ್ನೆ ಬೇಗನೆ ವಿಕೆಟ್ ಒಪ್ಪಿಸಿದ್ರು. 230-240 ಹೋಗುತ್ತೆ ರನ್ ಅನ್ಕೊಂಡಿದ್ವಿ. ಬಟ್ 204ಗೆ ಕಟ್ಟಿ ಹಾಕಿದ್ರು. ರಸೆಲ್ ಮತ್ತೆ ರಿಂಕು ಸಿಂಗ್ ಇವರಿಬ್ಬರ ವೈಫಲ್ಯ ಆ ತಂಡ ಒಂದು ಒಳ್ಳೆ ಫಿನಿಶ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ RCBಲಿ ಹೆಂಗೆ ಟೀಮ್ ಡೇವಿಡ್ ಒಳ್ಳೆ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ತಂಡಗಳಲ್ಲಿ ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್, ಆ ಫಿನಿಶಿಂಗ್ ಹಂತವನ್ನ ಇವ್ರು ಮಾಡದೇ ಇರೋದು ದೊಡ್ಡ ಮೈನಸ್ ಖಂಡಿತವಾಗ್ಲೂ ಅವ್ರಿಗೆ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ KKR ಇದೇ ರೀತಿ ಆಡ್ಕೊಂಡು ಹೋದ್ರೆ, ಅಂದ್ರೆ ನಿನ್ನೆ ಆಡಿದ ರೀತಿ ಆಡಿದ್ರೆ ಪ್ಲೇ ಆಫ್ಗೆ ಹೋಗಬಹುದು, ಅಥವಾ ಹಿಂದಿನ ಮ್ಯಾಚ್ಗಳೆಲ್ಲ ಆಡಿರೋ ರೀತಿ ಆಡಿದ್ರೆ ಹೋಗೋದು ಬಲೆ ಕಷ್ಟ ಅಂತಾನೆ ಹೇಳಬಹುದು. ಸೊ ಅವ್ರು ಇನ್ನೂ ಯಾವ್ದ್ರಲ್ಲಿ ಇಂಪ್ರೂವ್ ಆಗಬೇಕು ಅಂತ ನೀವು ಹೇಳ್ತೀರಾ? ಎಲ್ಲ ವಿಭಾಗದಲ್ಲೂ ಇಂಪ್ರೂವ್ ಆಗ್ಬೋದು. ನಿನ್ನೆ ಕೇವಲ ಸುನಿಲ್ ನಾರಾಯಣ್ ಮತ್ತೆ ವರುಣ್ ಚಕ್ರವರ್ತಿ ಇಬ್ರು ಬಾಲಿಂಗ್ ಕಮ್ ಬ್ಯಾಕ್ ಮಾಡಿದ್ರು. ಬಟ್ 7 ಪಂದ್ಯಗಳಲ್ಲಿ ವೈಫಲ್ಯ ಹೊಂದಿದ್ದಾರೆ. ನಾನು ಈಗಲೇ ಹೇಳಿದೆ, ಯಾರ್ದು ರಸೆಲ್ ಒಳ್ಳೆ ಫಿನಿಶ್ ಆಗ್ತಾ ಇಲ್ಲ. ರಿಂಕು ಸಿಂಗ್ ಬಾಲ್ ಟು ರನ್ ಆಡ್ತಾ ಇದ್ದಾರೆ. ಓಪನಿಂಗ್ ಸ್ಲಾಟ್ ನಲ್ಲಿ ನಿನ್ನೆ ಕಮ್ ಬ್ಯಾಕ್ ಆದ್ರು ಗುರ್ಬಾಜ್, ಬಟ್ ಬೇಕಾಗಿಲ್ಲ, ಡಿಕಾಕ್ನ ಆಡಿಸಿ. ಸುನಿಲ್ ನಾರಾಯಣ್ ಬಿಗ್ ಹಿಟ್ ಮಾಡ್ತಾ ಇದ್ದಾರೆ, ಬಟ್ ಅದೊಂದು 50 ಪಾರ್ಟ್ನರ್ಶಿಪ್ ತನಕ ರನ್ ಬರ್ತಾ ಇಲ್ಲ. ರಹಾನೆ ತುಂಬಾ ಸ್ಲೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದು ಮಧ್ಯಮ ಕ್ರಮಾಂಕದಲ್ಲಿ ಬಹಳ 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 ಎಫೆಕ್ಟ್ ಕೊಡ್ತಾ ಇದ್ದಾರೆ. ಆಮೇಲೆ ಬೇರೆ ಯಾವ ಬಾಲರ್ಗಳು ಕೂಡ ಸಾಥ್ ಕೊಡದೇ ಇರೋದು ಅವ್ರಿಗೆ ಪ್ರಾಬ್ಲಮ್. ಮತ್ತು ಇನ್ನೊಂದು ಏನು ಅಂದ್ರೆ, ಪ್ಲೇ ಆಫ್ ಹಾದಿ ಅವ್ರಿಗೆ ಅಷ್ಟು ಸುಲಭ ಅಂತೂ ಖಂಡಿತವಾಗ್ಲೂ ಇಲ್ಲ. ಕೇವಲ 4 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿರೋದ್ರಿಂದ ಇನ್ನು ಉಳಿದ 4 ಪಂದ್ಯಗಳಲ್ಲಿ ಗೆಲ್ಲಲೇಬೇಕಾದಂಥ ಒತ್ತಡ, ಅದರ ಜೊತೆಗೆ ಅವರ ತವ್ರು ಬಿಟ್ಟರು ಬೇರೆ ಕಡೆ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ ಪ್ಲೇ ಆಫ್ ತುಂಬಾ ಕಷ್ಟ ಇದೆ ಅವ್ರಿಗೆ. ಇನ್ನು ಮಂಜು, DC ಲಾಸ್ಟ್ ಮ್ಯಾಚ್ ಕೂಡ RCB ವಿರುದ್ಧ ಸೋಲ್ತಾರೆ, ಈಗ ನಿನ್ನೆ ಮ್ಯಾಚ್ ಕೂಡ ಸೋತಿದ್ದಾರೆ. ಸೊ ಹೀಗೆ ಆಡ್ಕೊಂಬಂದ್ರೆ ಅವ್ರಿಗೂ ಕೂಡ ಪ್ಲೇ ಆಫ್ ಕಷ್ಟನೇ ಅಂತ ಹೇಳಬಹುದು. ಹೌದು, ಈಗ 10ರಲ್ಲಿ ಅವರು 6 ಗೆದ್ದಿದ್ದಾರೆ, ಆದರೆ ಇದೇ ರೀತಿ ಕಂಟಿನ್ಯೂ ಆದರೆ ಕಷ್ಟ ಆಗುತ್ತೆ. ಸೊ ಅವರಲ್ಲಿ ಏನೇನು ಚೇಂಜಸ್ ಬೇಕು ಅಂತ ನಿನ್ಗನ್ಸುತ್ತೆ? ಮೇಡಮ್, DC ಪರವಾಗಿ ಮಾತಾಡೋದಾದರೆ ಫಸ್ಟು ಪ್ಲೇಯಿಂಗ್ ಲೆವೆನ್ ಪರ್ಫೆಕ್ಟ್ ಮಾಡ್ಕೋಬೇಕು ಅವ್ರು ಫಸ್ಟು. ಅದರಲ್ಲಿ ಕನ್ಫ್ಯೂಷನ್ ತುಂಬ ಇದೆ. ಒಂದ್ಸಲಿ ಪೋರೆಲ್ಲ ಆಡ್ತಾರೆ, ಒಂದ್ಸಲಿ ಇನ್ನೊಬ್ಬ ಫಾರಿನ್ ಪ್ಲೇಯರ್ನ ಕೂರಿಸ್ತಾರೆ, ಆಮೇಲೆ ಕರಣ್ ನಾಯರ್ ಒಂದ್ಸಲಿ ಬರ್ತಾರೆ. ಒಂಥರ ಹೆಂಗೆ ಅಂದರೆ ಅಲ್ಲಿ ಕಂಫರ್ಟಬಲ್ ಝೋನ್ ಇಲ್ಲ. ಫಸ್ಟ್ ಟಾಪ್ ಆರ್ಡ್ರು ಏನಾದ್ರು ಸ್ಟ್ರಾಂಗ್ ಆಯಿತು ಅಂದರೆ, ಸರ್ ಹೇಳ್ದಂಗೆ ಫಿನಿಷರ್ ರೋಲಲ್ಲಿ ಅಶುತೋಷ್ ಶರ್ಮಾ ನೀವು ಪ್ಲೇಯಿಂಗ್ ಲೆವೆನಲ್ಲಿ ಇರಬೇಕು, ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ತಗೋತಾರೆ ಒಬ್ಬ ಬೌಲರ್ಗೋಸ್ಕರ ಅಂತ ಹೇಳ್ತಾರೆ. ಸೊ ಅಶುತೋಷ್ ಶರ್ಮಾ ಪಿಚ್ಚಲ್ಲಿ ಇದ್ದಷ್ಟು ಫೀಲ್ಡಿಂಗ್ ಚೆನ್ನಾಗಿ ಮಾಡೋದು ನೋಡಿದ್ದೀವಿ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದರೆ KL ರಾಹುಲ್ ಒಂದು
ಒಳ್ಳೆ ಫಾರ್ಮರ್ ಇದ್ದಾರೆ, ಅದನ್ನ ಕಂಟಿನ್ಯೂ ಮಾಡಬೇಕು. ಕರಣ್ ನಾಯರ್ ನಮ್ಮ ಕನ್ನಡಿಗ, ಅವರು ಫಾರ್ಮಲ್ಲಿ ಒಂದೆರಡು ಮ್ಯಾಚ್ ಚೆನ್ನಾಗಿ ಆಡಿದ್ರು, ಈ ಕಡೆ ಇಲ್ಲಿದ್ದ ಇಲ್ಲಿವರೆಗೂ ಫೀಲ್ಡಿಂಗಲ್ಲಿ ಒಂಚೂರು ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಬಿಟ್ಟರೆ ಬೇರೆ ಎಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಬ್ಯಾಟಿಂಗಲ್ಲಿ. ಡುಪ್ಲೆಸಿ ಹೋದ ಮ್ಯಾಚಿಂದ ಈ ಮ್ಯಾಚ್ವರೆಗೂ ಒಂಚೂರು ಬೆಟ್ರಾಗಿ ಬರ್ತಾ ಇದ್ದಾರೆ ನಮ್ಮ RCB ಇಂದ. ಈಗ ನಿನ್ನೆ KKR ಅಲ್ಲಿ ಚೆನ್ನಾಗಿ ಆಡಿದ್ರು, KKR ಅಪೋನೆಂಟು. ನೋಡೋಕೆ ಹೇಳಿದ್ರೆ ಪ್ಲೇಯಿಂಗ್ 11 ಪರ್ಫೆಕ್ಟ್ ಇತ್ತು ಅಂದರೆ ಯಾವುದೇ ಒಂದು ತಂಡನ ಬೀಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸರ್ ಹೇಳ್ದಂಗೆ ಇನ್ನು ಬರೋ ಪ್ಲೇ ಆಫ್ ಆದಿ ತುಂಬಾ ಕಠಿಣವಾಗಿರುತ್ತೆ. ಯಾಕೆಂದರೆ ಮಸ್ಟ್ ವಿನ್ ಗೇಮ್ ಆಗುತ್ತೆ, ಎಲ್ಲರಿಗೂ ಡೂ ನಾನು ಗೆಲ್ಲೇಬೇಕು ಪಂದ್ಯ. ಸೊ ಯಾವುದೇ ಒಂದು ಪಂದ್ಯನೂ ಈಸಿಯಾಗಿ ಬಿಟ್ಕೊಡೋಕ್ಕಾಗಲ್ಲ. 2 ಪಾಯಿಂಟು ಒಂದೊಂದು ತಂಡಕ್ಕೂ ತುಂಬಾ ಮುಖ್ಯವಾದ ಪಾಯಿಂಟ್ ಅಂತ ಹೇಳ್ತೀನಿ. ನಿಜ. ಎಸ್, ನೋಡೋಣ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮ್ಯಾಚ್ನಲ್ಲಿ ಹೇಗೆ ಆಡ್ತಾರೆ, ಹೇಗೆ ಪ್ರದರ್ಶನ ಕೊಡ್ತಾರೆ ಅಂತ. ಇನ್ನು ಇವತ್ತು CSK ವರ್ಸಸ್ ಪಂಜಾಬು, ಇದು ಕೂಡ ಅಂದರೆ ಫಿಂಗರ್ ಕ್ರಾಸೇ ಇದೆ, ಯಾವ ಟೀಮ್ ಗೆಲ್ಲುತ್ತೋ ಯಾವ ಟೀಮ್ ಸೋಲುತ್ತೋ ಅಂತ. ನನಗೆ ಏನು ಅಂದರೆ ಪಾಟೀಲ್ ಅವರೇ, CSK ಇನ್ನೂ ರೇಸ್ನಲ್ಲಿ ಇದೆಯಾ ಅಥವಾ ಹೊರಗೆ ಹೊರಟೋಗಿದೆಯಾ, ಇನ್ನೂ ಚಾನ್ಸ್ ಏನಾದರೂ ಇದೆಯಾ ಪ್ಲೇ ಆಫ್ಗೆ ಹೋಗೋಕ್ಕೆ ಅಂತ? ಏನು ಚಾನ್ಸ್ ಇಲ್ಲ. ಒಂದು ಬುಕ್ಕಲ್ಲಿ ಮಾತ್ರ ಓಕೆ ಇಷ್ಟು ಹೊಡೆದ್ರೆ ಇವ್ರು ಬರ್ಬೋದು ಅನ್ನುವಂಥದ್ದು ಕ್ಯಾಲ್ಕುಲೇಟರ್ ಅವ್ರ ಕೈಲಿ ಕೊಡ್ಬೋದು. ಯಾಕಂದ್ರೆ RCBದು ಲಾಸ್ಟ್ ಇಯರ್ ಕ್ಯಾಲ್ಕುಲೇಟರ್ನ ಅವ್ರಿಗೆ ಕೊಡ್ಬೋದು ನಾವು. ಯಾಕಂದ್ರೆ ನಾವು ಇದೇ ಪರಿಸ್ಥಿತಿಯಲ್ಲಿ ಇದ್ವಿ, 9ರಲ್ಲಿ 2 ಗೆದ್ದಿದ್ವಿ, ಇಷ್ಟೇ ಪಾಯಿಂಟ್ಸ್ ಇತ್ತು. ಆಮೇಲೆ ನಮ್ ಬ್ಯಾಕ್ ಇತ್ತಲ್ಲ, ಬ್ಯಾಕ್ ಟು ಬ್ಯಾಕ್ ಗೆದ್ವಿ. ಇದೇ CSKದವ್ರನ್ನ ಬೆಂಗಳೂರಲ್ಲಿ ಕೆಟ್ಟದಾಗಿ ಹೊಡೆದು ಅವ್ರನ್ನ ಮನೆ ಕಳಿಸಿದ್ವಿ. ಬಟ್ ಅಷ್ಟೊಂದು ಪವರ್ ಇವ್ರ ಹತ್ರ ಇದೆಯಾ ಅಂತಂದ್ರೆ CSK ನೋಡಿದ್ರೆ ಈ ಸಲ ಆಡ್ತಿರೋದು ನೋಡಿದ್ರೆ ವರ್ಸ್ಟ್ ಅಂದ್ರೆ ವರ್ಸ್ಟ್. ಇವ್ರನ್ನ ಗಲ್ಲಿ ಕ್ರಿಕೆಟ್ ಆಡೋಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ, ಅಷ್ಟು ಕೆಟ್ಟದಾಗ ಆಡ್ತಾ ಇದಾರೆ. ಮತ್ತೆ ಪ್ಲೇಯರ್ಸ್ ಕೆಟ್ಟದಾಗಿದಾರ? ಖಂಡಿತವಾಗ್ಲೂ ಇಲ್ಲ, ತುಂಬಾ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಬ್ಯಾಟಿಂಗ್ ನಲ್ಲಿ ವೈಫಲ್ಯ ಇರ್ಬೋದು ಇವ್ರದ್ದು, ಬಟ್ ಬಾಲಿಂಗ್ ನಲ್ಲಿ ಅಂತೂ ಖಂಡಿತವಾಗ್ಲೂ ಒಳ್ಳೆ ಇಂಪ್ರೆಸಿವ್ ಬೌಲರ್ಸ್ ಗಳಿದ್ದಾರೆ. ಒಂದು ಧೋನಿ ನಾಯಕತ್ವದಲ್ಲಿ ಕಮಾಲ್ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಧೋನಿ ಬಂದಿದ್ದಾರೆ, ಅವ್ರ ಗಾಯಕ್ವಾಡ್ನ ಕಳಿಸಿದ್ರು, ಸೋಲ್ತಾ ಇರೋದಕ್ಕೆ ಬಂದಿದ್ದಾರೆ. ಅವ್ರು ಬಂದಾಗಿಂದ ಅಂತೂ ಇನ್ನೂ ಮಾನ ಮರ್ಯಾದೆ ಕಳ್ಕೊಂಡ್ಬಿಟ್ರು, ಅಷ್ಟು ಕೆಟ್ಟದಾಗ ಆಡ್ತಾ ಇದ್ದಾರೆ. ಧೋನಿ ಕೂಡ ನಿಜ ಹೇಳ್ತೀನಿ, ಧೋನಿ ಏನಾದ್ರು ಲಾಸ್ಟ್ ಇಯರ್ ಏನಾದ್ರು ರಿಟೈರ್ಮೆಂಟ್ ಕೊಟ್ಟಿದ್ರೆ ಅವ್ರಿಗೊಂದು ಒಳ್ಳೆ ಮರ್ಯಾದೆ ಇರ್ತಿತ್ತು, ತುಂಬಾ ಒಳ್ಳೆ. ಧೋನಿ ಇಲ್ಲದಕ್ಕೆ ನೋಡಿ ಹೆಂಗಾಯ್ತು ಪರಿಸ್ಥಿತಿ. ಧೋನಿ ಇದ್ದು ಅವ್ರ ಮ್ಯಾಚ್ ಮುಗಿದ್ಮೇಲೆ ಅವ್ರ ಫ್ಯಾನ್ಸೇ ಬೈಕೊಂಡು ಹೋಗ್ತಾ ಇದ್ದಾರೆ, ಇವು ಬೇಕಾಗಿತ್ತಾ, ರಿಟೈರ್ಮೆಂಟ್ ಕೊಡಬೇಕಾಗಿತ್ತು, ಒಬ್ಬ ಯಂಗ್ಸ್ಟರ್ಗೆ ಅವಕಾಶ ಕೊಡಬೇಕಾಗಿತ್ತು, ಹಾಗೆ ಹೀಗೆ ಅಂತ. ಎಲ್ಲವೂ ಧೋನಿ ಮೇಲೆ ಅಂತ ನಾನು ಹೇಳ್ತಾ ಇಲ್ಲ, ಆ ಆಟಗಾರರ ಮೇಲೂ ಕೂಡ ಪ್ರೆಷರ್ ಇದೆ. ಒಂದು ಲೆಕ್ಕಾಚಾರದಲ್ಲಿ ಇವರು ಆಕ್ಷನ್ನಲ್ಲೇ ತಪ್ಪು ಮಾಡಿದ್ದಾರೆ. ಒಬ್ಬ ಹೊಡಿಬಡಿ ಆಟಗಾರನ ಕೂಡ ಇವ್ರು ತಗೊಳ್ಳಿಲ್ಲ. ಅದೇ ಹಳೆ ಆಟಗಾರರ ಮೇಲೇನೆ ಭರವಸೆ, ಮತ್ತೆ ಟೆಸ್ಟ್ ಆಟಗಾರನ ತಗೊಳ್ಳೋದು. ಯಾಕಂದ್ರೆ ಸಕ್ಸಸ್ ಕಂಡಿದ್ದಾರೆ ಅಂತ ಆಟಗಾರನ ತಗೊಂಡ್ಬಂದು. ಬಟ್ ಈಗ T20 ಫಾರ್ಮೆಟ್ ಚೇಂಜ್ ಆಗಿದೆ, ಮೊದಲಿನ ಥರ ಇಲ್ಲ. ಈಗ ಪಿಚ್ಗಳು ಚೇಂಜ್, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿದ್ದಾರೆ, ಹೊಡಿಬಡಿ ಆಟಗಾರ ಬಂದಿದ್ದಾರೆ. 14 ವರ್ಷದ ಹುಡುಗನೇ ಬೆಂಕಿ ತರ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಇವ್ರು 35-45 ವಯಸ್ಸಿನ ಇಟ್ಕೊಂಡವರು ಸಿಂಗಲ್ ಡಬಲ್ ತಗೊಂಡು ಆಡ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಆಲ್ಮೋಸ್ಟ್ ಬ್ಯಾಗ್ ಪ್ಯಾಕ್ ಮಾಡಿ ಹೊಚ್ಚಲ ಹತ್ರ ಇಟ್ಟಿದ್ದಾರೆ ಬ್ಯಾಗ್ನ. ನಾನು ಹೋಗ್ತೀನಿ, ನೋಡೋಣ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಪಂದ್ಯವನ್ನು ಆಡೋಣ ಅಂತ ಹೇಳಿ. ಇವತ್ತು ಏನಾದರೂ ಇವ್ರು ಸೋತ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಇದರಷ್ಟು ವರ್ಸ್ಟ್ ಟೀಮ್ 18 ಸೀಸನ್ ಅಲ್ಲಿ ಯಾವುದು ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ಅಷ್ಟೇ. ಎಸ್ ಮಂಜು, ಇನ್ನೇನು ಏನು ಹೇಳ್ತೀಯ ಅಂದರೆ, ಎರಡೂ ಟೀಮ್ಗೂ, ಪಂಜಾಬ್ಗೂ ಅಷ್ಟೇ CSKಗೂ ಅಷ್ಟೇ, ಇವತ್ತಿನ ಮ್ಯಾಚು ಮಾಡು ಇಲ್ಲವೇ ಮಡಿ, ಎರಡೂ ಟೀಮ್ ಗೆಲ್ಲಲೇಬೇಕಾಗಿದೆ. ಸೊ ಏನು ಹೇಳ್ತೀಯ? ಬಾಟಮ್ ಆಫ್ ದ ಟೇಬಲ್ ಇದ್ವಿ, ಬ್ಯಾಕ್ ಟು ಬ್ಯಾಕ್ ವಿನ್ ಮಾಡ್ಕೊಂಡು ಇದೇ CSK ಮೇಲೆ ಇದೇ ಬೆಂಗಳೂರಲ್ಲೇ ಅವ್ರಿಗೊಂದು ಟಕ್ಕರ್ ಕೊಟ್ಟು ಧೋನಿಗೆ ಔಟ್ ಮಾಡಿ ನಾವು ಕ್ವಾಲಿಫೈ ಆಗಿ ಖುಷಿ ಪಟ್ಟಿವಿ. ಯಾಕಂದರೆ ಅವತ್ತು ನಮಗೆ ಮಸ್ಟ್ ವಿನ್ ಗೇಮ್ ಇತ್ತು, ಅದು ನಿರ್ಣಾಯಕ, ಅದು CSK ಮೇಲೇ ಗೆಲ್ಲಬೇಕಿತ್ತು ನಾವು. ಯಾಕಂದರೆ ಕಪ್ ಗೆದ್ದಷ್ಟೇ ಖುಷಿಯಾಗಿತ್ತು, ಅದನ್ನು ಹೋದ ಸೀಸನ್ ಮಾಡಿದ್ವಿ. ಈ ಸೀಸನಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಹೇಳ್ಬಿಟ್ಟಿದೆ, ನಮಗೆ ಒಂದು ಆಕ್ಷನಲ್ಲಿ ಒಂದು ಒಳ್ಳೆ ಪ್ಲೇಯರ್ಗಳು ಸಿಗಲಿಲ್ಲ, ಇದಕ್ಕಿಂತ ಒಳ್ಳೆ ಪ್ಲೇಯರ್ ಬೇಕಾ? ಎಂತೆಂಥ ಪ್ಲೇಯರ್ಗಳಿದ್ದಾರೆ, ಜಡೇಜ್ ಅಂತ ಪ್ಲೇಯರು, ಅಶ್ವಿನ್ ಅಂತ ಪ್ಲೇಯರು, MS ಧೋನಿ ಅಂತ ಪ್ಲೇಯರು, ರವೀಂದ್ರನ ತಗೊಂಡ್ರು. ಆಮೇಲೆ ಅದು ಬಿಟ್ಟರೆ ಋತುರಾಜ್ ಗಾಯಕ್ವಾಡ್ ಅವರೊಬ್ಬರು ಹೊರಗೆ ಇಂಜುರಿ ಬಿಟ್ಟರೆ ಎಂತೆಂಥ ಪ್ಲೇಯರ್ ಇದ್ದಾರೆ, ಕಾನ್ವೇನ ಆಡಿಸ್ತಾ ಇಲ್ಲ. ಎಂಥ ಪ್ಲೇಯರ್ಗಳು ಇಟ್ಕೊಂಡು ನೀವು ಪ್ಲೇಯರ್ಗಳನ್ನೇ ಆಕ್ಷನ್ ಮಾಡೋಕ್ಕೆ ತಗೊಂಡಿಲ್ಲ ಅಂತ ಹೇಳ್ತೀರಾ, ಸ್ಟೇಟ್ಮೆಂಟ್ ಕೊಡ್ತೀರಾ ಅಂದರೆ ಇದು ಎಲ್ಲೋ ಒಂದು ಕಡೆ ಒಬ್ಬ ಒಳ್ಳೆ ಪ್ಲೇಯರ್ಗೆ ಒಂಥರ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋ ಒಂದು ಮನೋಭಾವನೆ ಕಾಡುತ್ತೆ. ಸೊ ಇನ್ನೊಂದೇನು ಅಂದರೆ ಪಂಜಾಬ್ ಕಡೆ ಮಾತಾಡೋದಾದರೆ ಮಸ್ಟ್ ವಿನ್ ಗೇಮ್, ಅದಕ್ಕೂ ಮಸ್ಟ್ ವಿನ್ ಗೇಮು, ಇದಕ್ಕೂ ಮಸ್ಟ್ ವಿನ್ ಗೇಮು. ಆಲ್ಮೋಸ್ಟ್ ಅಲ್ಲಿ ಪಂಜಾಬ್ಗೆ ಒಂದೆಲ್ಲೋ ಒಂದು 25-30% ಚಾನ್ಸ್ ಇದ್ದರೆ ಇವ್ರಿಗೆ 1% ಚಾನ್ಸ್ ಇಲ್ಲ. ಹೋದ ಸೀಸನಲ್ಲಿ ನಮ್ಗೆ 1% ಚಾನ್ಸ್ ಇತ್ತು, ಅದನ್ನು 99% ಕನ್ವರ್ಟ್ ಮಾಡಿಕೊಂಡು ನಾವು ಕ್ವಾಲಿಫೈ ಆದ್ವಿ. ಇದು ಅವ್ರಿಗೆ ಯಾವುದೇ ತರಹ ಚಾನ್ಸ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅಷ್ಟು ಕ್ರೂಷಿಯಲ್ ಆಗಿದೆ, ಅಷ್ಟು ಇಂಬ್ಯಾಲೆನ್ಸ್ಡ್ ಆಗಿದೆ. ಗಾಯಕ್ವಾಡ್ ಮಾಡಿದ್ರು ಕ್ಯಾಪ್ಟನ್ಸಿ. ಒಂದು ಟೀಮಲ್ಲಿ ಪದೇ ಪದೇ ನಾಯಕತ್ವ ಚೇಂಜ್ ಆಗುತ್ತೆ ಅಂತಂದರೆ ಅಲ್ಲಿನ ಡ್ರೆಸ್ಸಿಂಗ್ ರೂಮ್ ವ್ಯವಸ್ಥೆ ಚೆನ್ನಾಗಿರಲ್ಲ. ಇನ್ನೊಂದೇನು ಅಂದರೆ ಹೇಳ್ಬಿಡ್ತೀನಿ ಮೇಡಮ್ ಓಪನ್ ಆಗಿ, ಸುರೇಶ್ ರೈನಾ ಇದ್ದಂಥ ಟೈಮಲ್ಲಿ ಕಳೆದ ತುಂಬ ಸೀಸನ್ಗಳು ಅವ್ರನ್ನ ಮಿಸ್ಟರ್ IPL ಅಂತಲೇ ಕರೀತಾರೆ. ಆ ಒಂದು ಇದ್ದಂಥ ಟೈಮಲ್ಲಿ ಎಂತೆಂಥ ಮ್ಯಾಚ್ಗಳು, ಎಂತೆಂಥ ಟೀಮ್ನ ಅವರು ಕಪ್ಗೆ ಗೆಲ್ಲೋದಕ್ಕೆ ಮುಖ್ಯವಾದ ಪಾತ್ರ ಇದೆ. ಅಂಥ ಒಬ್ಬ ಪ್ಲೇಯರು CSK ಈಗ ಪ್ರೆಸೆಂಟ್ ಇಲ್ಲ.
ಅದು ಎಲ್ಲೋ ಒಂದು ಕಡೆ ಒಂದು ಬಲವಾಗಿ ಮೈನಸ್ ಆಗ್ತಾ ಇದೆ CSKಗೆ. ಸೊ ಪಂಜಾಬಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಟೀಮು, ಒಳ್ಳೊಳ್ಳೆ ಯುವಕರು ಇದ್ದಾರೆ, ಶ್ರೇಯಸ್ ಅಯ್ಯರ್ ಅಂತ ಘಟಾನುಘಟಿ ಕ್ಯಾಪ್ಟನ್ ಇದ್ದಾರೆ. ಅದು ಬಿಟ್ಟರೆ ಎಲ್ಲೂ ಒಂದು ಕಡೆ ಮೈನಸ್ ಹುಡುಕಕ್ಕೆ ಆಗ್ತಿಲ್ಲ. ಆದ್ರೂ ಪಂಜಾಬ್ ಸೋಲುತ್ತೆ ಅಂತಂದರೆ ಸೊ ಅವ್ರೂ ಸ್ಟಡಿ ಮಾಡೋದು ತುಂಬಾ ಇದೆ. ಎಸ್ ಎಸ್. ಇನ್ನು ಪಾಟೀಲ್ ಅವರೇ, ಪಂಜಾಬ್ ಅವರು ಎಲ್ಲಿ ಎಡುತ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸೊ ಅವರು ಕೂಡ 9 ಮ್ಯಾಚ್ ಆಡಿ 5ರಲ್ಲೇ ಗೆದ್ದಿರೋದು. ಸೊ ಅವರು ಇವತ್ತಿನ ಗೆಲುವು ಅವ್ರಿಗೂ ಕೂಡ ಇವತ್ತು ಬೇಕಾಗೇ ಇದೆ. ಸೊ ಏನು ಹೇಳ್ತೀರಾ, ಅವ್ರಿಗೆ ಎಲ್ಲಿ ಮೈನಸ್ ಆಗ್ತಾ ಇದೆ ಅಂತ? ನೋಡಿ, ಈ ಒಂದು ಪಂಜಾಬ್ ತಂಡವನ್ನು ಆರಂಭದಲ್ಲಿ ಅವರು ವಿನ್ನಿಂಗ್ ಮೂಮೆಂಟ್ಸ್ಗಳನ್ನು ನೋಡಿದರೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಬಾಲಿಂಗ್ ತುಂಬ ಸದೃಢತೆಯಿಂದ ಕೂಡಿತ್ತು. ನೋಡಿ, ಪ್ರಭು ಸಿಮ್ರಾನ್ ಮತ್ತು ಆರ್ಯ ಇವರಿಬ್ಬರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಆರಂಭದಲ್ಲಿ ಕೊಡ್ತಾ ಇದ್ದಾರೆ. ಏನು ಅಂತಂದರೆ ಒಂದು 60 ಪಾರ್ಟ್ನರ್ಶಿಪ್ ಅಂತೂ ಬಂದೇ ಬರ್ತಾ ಇದೆ, ಅದು ಕೂಡ ಒಂದು 5-6 ಓವರ್ಗಳಲ್ಲಿ. ಪ್ರಭು ಸಿಮ್ರಾನ್ ಒಳ್ಳೆ ಬ್ಯಾಟಿಂಗ್ನ ಲಾಸ್ಟ್ ಮ್ಯಾಚ್ನಲ್ಲಿ ಆಡಿದ್ರು. ಬಟ್ 60 ರನ್ ಆದಮೇಲೆ ಬರುವಂಥ ಆಟಗಾರರು ಏನಿದಾರಲ್ಲ, ಒಂದು ವಿಕೆಟ್ ಹೋದ್ಮೇಲೆ ಆ ಮ್ಯಾಚ್ನೇ ಹಾಳು ಮಾಡ್ತಾ ಇದ್ದಾರೆ. ಆ 10 ಓವರ್ಗೆ 80 ರನ್ ಇರುತ್ತೆ, 12 ಓವರ್ಗೆ 90 ರನ್ ಇರುತ್ತೆ, ಲಾಸ್ಟ್ ಮತ್ತೆ 5 ಓವರಲ್ಲಿ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಅದು 180ಕ್ಕೆ ಸ್ಟಾಪ್ ಆಗ್ತಾ ಇದೆ. ನೀವು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆರಂಭದಲ್ಲಿ ಸಿಕ್ಕಾಗ ಹೊಡಿಬಡಿ ಆಟವನ್ನೇ ಆಡಿ ಶ್ರೇಯಸ್ ಅಯ್ಯರ್ ಒಬ್ಬ ವಿಕೆಟ್ ಹೋಗಿಬಿಟ್ರೆ ಮುಗಿದೋಯ್ತು, ಆ ತಂಡ ಕುಸಿದು ಕೆಳಗೆ ಬಿದ್ದು ಬಿಡುತ್ತೇನೋ ಆ ರೀತಿಯಾದಂಥ ಭಾಸ ಆಗ್ತಾ ಇದೆ. ಯಾರು ಕೂಡ ಫಾರ್ಮಲ್ ಇಲ್ಲ. ಸುಶಾಂತ್ ಶರ್ಮಾ ಮೇಲೆ ತುಂಬಾ ಹೋಪ್ ಇತ್ತು, ಅವರು ವರ್ಸ್ಟ್ ಆಗ್ತಾ ಇದ್ದಾರೆ. ಮ್ಯಾಕ್ಸ್ವೆಲ್ನ ಯಾಕೆ ನಾವಂತೂ RCB ಅವ್ರು ಬಿಟ್ಟು ಚೆನ್ನಾಗಿ ಮಾಡಿದ್ವಿ, ಬರ್ತಾರೆ ಫಸ್ಟ್ ಬಾಲೇ ಬೀಸೋದಕ್ಕೆ ಟ್ರೈ ಮಾಡ್ತಾರೆ, ವಿಕೆಟ್ ಒಪ್ಪಿಸ್ತಾರೆ, ಮಧ್ಯಮ ಕ್ರಮಾಂಕದ ತುಂಬಾ ಕೆಳಗಡೆ ಹೋಗ್ಬಿಡುತ್ತೆ. ಆಮೇಲೆ ಮತ್ತೊಂದು 2 ಓವರ್ಗಳು ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಬಿಗ್ ರನ್ ಬರ್ತಾ ಇಲ್ಲ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಖಂಡಿತವಾಗ್ಲೂ ಹರ್ಷದೀಪ್ ಸಿಂಗ್ ಆಸ್ ಎ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತೀವಿ, ಡೆತ್ ಓವರಲ್ಲೇ ಜಾಸ್ತಿ ರನ್ ಕೊಡ್ತಾ ಇದ್ದಾರೆ, ಅದೇ ದೊಡ್ಡ ಪ್ರಾಬ್ಲಮ್ಮು. ಆರಂಭದಲ್ಲಿ ಒಂದು 3-4 ಪಂದ್ಯಗಳನ್ನು ತುಂಬ ಹೈಯಾಗಿ ಗೆದ್ದುಬಿಟ್ರು, RCB ಥರನೇ ತುಂಬ ಹೈ ಇದರಲ್ಲಿ ಹೋದರು. ಬಟ್ ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸೋಲುಗಳು ಅವ್ರನ್ನ ಈ ಸ್ಥಾನಕ್ಕೆ ತಂದು ಕೊಟ್ಟಿದೆ. ಖಂಡಿತವಾಗ್ಲೂ ಇವತ್ತೇನಾದರೂ CSK ಜೊತೆ ಅವರು ಸೋತ್ರೆ ಪ್ಲೇ ಆಫ್ ಹಾದಿ ಅವ್ರಿಗೂ ತುಂಬ ದುರ್ಗಮ ಆಗುತ್ತೆ. ಮುಂದಿನ 4 ಪಂದ್ಯಗಳಲ್ಲಿ 3 ಗೆಲ್ಲಬೇಕಾಗತ್ತೆ. ಪಂಜಾಬ್ ಐ ಥಿಂಕ್ ಇವತ್ತು ಗೆಲ್ಲುತ್ತೆ ಅಂತ ನಾನು ಅನ್ಕೋತೀನಿ. ಪಂಜಾಬ್ ಬಗ್ಗೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ನಮ್ಮ ಕನ್ನಡಿಗ ವೈಶಾಖ್ ವಿಜಯಕುಮಾರ್ನ ಕರ್ಕೊಂಡ್ರು, ಅವಾಗ ಚೆನ್ನಾಗೇ ಲೈನಲ್ಲಿ ನಿಂತ ನೋಡಿಕೊಂಡು ಸ್ಟಡಿ ಮಾಡಿ ಬೌಲಿಂಗ್ ಮಾಡಿದಾಗ ಒಂದು ಮ್ಯಾಚ್ನ ಗೆಲ್ಸ್ಕೊಡ್ತಾರೆ, ಅವರೇನೆ ಗೆಲ್ಸ್ಕೊಡ್ತಾರೆ. ಸೋಲೋವಂಥ ಮ್ಯಾಚ್ನ ಗೆಲ್ಸ್ಕೊಡ್ತಂತಾರೆ. ಆ ಒಬ್ಬ ವ್ಯಕ್ತಿನ ಹೊರಗಿಟ್ಟಿರೋದು ಪಂಜಾಬ್ ಗೆಲ್ಲೋ ಒಂದು ಕಡೆ ಮೈನಸ್ ಆಗ್ತಾ ಇದೆ ಬೌಲಿಂಗ್ ವಿಭಾಗದಲ್ಲಿ. ಯಾಕೆಂದರೆ ಬೌಲಿಂಗ್ ವಿಭಾಗದಲ್ಲಿ ಒಬ್ಬ ಯಾರಾದ್ರೂ ಲೆಫ್ಟ್ ಹ್ಯಾಂಡ್ರಿಗೂ ಇಂಪ್ಯಾಕ್ಟ್ ಮಾಡ್ತಾನೆ ಅಂದರೆ ಅದು ಅಶುತೋಷ್ ಶರ್ಮಾ. ಯಾಕೆಂದರೆ ಋತರ ಶಫರ್ಡ್ ಇದ್ರು, ಬಟ್ಲರ್ ಇದ್ರು, ಅಂಥ ವ್ಯಕ್ತಿನ ಅವ್ರು ಮಕ್ಕಡೆ ಮಲಗಿಸಿ ಗೆಲ್ಲಿಸ್ತಾರೆ ಅಂತಂದರೆ ಸೊ ಇದು ಎಲ್ಲ ಒಂದು ಕಡೆ ಬೇಕು. ಪ್ಲೇಯಿಂಗ್ ಲೆವೆನಲ್ಲಿ ವೈಶಾಖ್ ವಿಜಯಕುಮಾರ್ ಬೇಕೇ ಬೇಕು. ಹಂಗಾದ್ರೆ ಬೌಲಿಂಗ್ ಸ್ಟ್ರಾಂಗ್ ಆಗುತ್ತೆ. ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಇದೆ, ಸರ್ ಹೇಳ್ದಂಗೆ ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿದೆ. ಶ್ರೇಯಸ್ ಅಯ್ಯರ್ ಒಬ್ಬ ವಿಕೆಟ್ ಹೋತಂದರೆ ಮತ್ತೆ ನೆಕ್ಸ್ಟ್ ಆರ್ಡರ್ ಯಾರು ಮ್ಯಾಕ್ಸ್ವೆಲ್ನ ಬಿಟ್ಟು ತಪ್ಪು ನಾವು ಒಳ್ಳೇದು ಮಾಡಿದ್ವಿ ಅನಿಸುತ್ತೆ. ಅವ್ರು ಪಂಜಾಬ್ನವ್ರು ಪಿಕ್ ಮಾಡಿ ತಪ್ಪು ಮಾಡಿದ್ರು ಅಂತ ಅವ್ರು ಅನ್ಕೊಂತಿದ್ದಾರೆ. ಎಸ್, ಒಟ್ಟಾರೆಯಾಗಿ ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ಪಾಟೀಲ್ ಅವರೇ ಇವತ್ತು ಪಂಜಾಬ್ ಗೆಲ್ಲುತ್ತೆ ಅಂತೀರಾ? ಖಂಡಿತವಾಗ್ಲೂ ಇವತ್ತಂತೂ ಗೆದ್ದೇ ಗೆಲ್ಲುತ್ತೆ. ಇವತ್ತು ಚೆನ್ನೈ ಅಂಗಳದಲ್ಲಿ ಇರೋದ್ರಿಂದ ಒಂದು ಪಿಚ್ ರಿಪೋರ್ಟು ಹೇಗೆ ಹೇಳುತ್ತೆ ಅಂದರೆ ಜಾಸ್ತಿ ರನ್ ಆಗಲ್ಲ. ಚೆನ್ನೈ ಅಂದರೆ ಎಲ್ರಿಗೂ ಗೊತ್ತಿದೆ, ಸ್ಪಿನ್ ಟ್ರ್ಯಾಕ್ ಇರುತ್ತೆ, ಆಮೇಲೆ ಸ್ಪಿನ್ನರ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಬಟ್ ಅವ್ರ ಕಡೆಗೆ ಒಳ್ಳೆ ಸ್ಪಿನ್ನರ್ ಅಂತೂ ಖಂಡಿತವಾಗ್ಲೂ ಇದ್ದಾರೆ CSK ಕಡೆಗೆ. ಬಟ್ ಬ್ಯಾಟಿಂಗ್ ಚೆನ್ನಾಗಿಲ್ಲ. ಇವ್ರ ಕಡೆಗೆ ಹರ್ಪ್ರೀತ್ ಬ್ರಾರ್ ಇದ್ದಾರೆ, ಅವ್ರನ್ನ ಒಬ್ಬರನ್ನೇ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಅದನ್ನು ಬಿಟ್ಟರೆ ಅಷ್ಟು ಉತ್ತಮವಾದಂಥ ಬೌಲರ್ ನನಗೆ ಯಾರು ಅಷ್ಟು ಕಾಣಿಸ್ತಾ ಇಲ್ಲ. ಇವತ್ತು ಪಂಜಾಬ್ ಖಂಡಿತವಾಗ್ಲೂ ಟಾಸ್ ಏನಾದರೂ ಗೆದ್ರೆ ಫೀಲ್ಡಿಂಗ್ ತೆಗೆದುಕೊಳ್ಳುತ್ತೆ. ಮೊದಲು ಬ್ಯಾಟಿಂಗ್ ಏನಾದರೂ ಪಂಜಾಬ್ ಆದರೆ ಅವ್ರಿಗೆ ಖಂಡಿತವಾಗ್ಲೂ ಸೋಲು ಕಟ್ಟಿಟ್ಟ ಬುತ್ತಿ, ಅದ್ರ ಡೌಟ್ ಇಲ್ಲ. ಎಸ್, ಮಂಜು ನಿಮ್ಮ ಪ್ರಿಡಿಕ್ಷನ್ ಹೇಳ್ಬಿಡಿ. ನಾನು ಪಂಜಾಬ್ ಕಡೆನೇ ಹೋಗ್ಬಿಡ್ತೀನಿ ನಾನು. ಯಾಕೆಂದರೆ ಮಸ್ಟ್ ವಿನ್ ಗೇಮ್ ಅದು. ಇವ್ರು ಆಲ್ರೆಡಿ ಗಂಟು ಮುಟ್ಟೆ ಕಟ್ಟಿದ್ದಾರೆ CSK. ಸೊ ಇನ್ನು ಅವ್ರು ಗೆದ್ರೂ ಅವ್ರು ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಸ್ಟ್ ವಿನ್ ಗೇಮ್, ಎಲ್ಲಾನು ಗೆಲ್ಲೇಬೇಕು. ಯಾಕಂದರೆ ನೆಕ್ಸ್ಟ್ ಬರೋ ಆಪೋನೆಂಟ್ ಟೀಮ್ನು ನಾನು ಗೆಲ್ಲಬೇಕು ಅಂತಲೇ ಬರ್ತವೆ. ಆಲ್ಮೋಸ್ಟ್ ಪಂಜಾಬ್ಗೆ ಒಂದು ಚಾನ್ಸ್ ಇದೆ, ಸೊ ಅವರೇ ಗೆಲ್ತಾರೆ. ಚೇಂಜಿಂಗ್ ಮಾಡೋ ತಂಡ ಗೆಲ್ಲುತ್ತೆ ಇವತ್ತು. ಎಸ್, ನೋಡೋಣ ನಿಮ್ಮ ಪ್ರೆಡಿಕ್ಷನ್ ಅಂತೆ ಪಂಜಾಬೇ ಗೆಲ್ಲುತ್ತಾ ಅಥವಾ ಹೇಳಕ್ಕಾಗಲ್ಲ ಕ್ರಿಕೆಟ್ನಲ್ಲಿ. ಸೊ ಉಲ್ಟಾ ಹೊಡೆಯುತ್ತಾ ಅಂತ ನಾಳೆ ಡಿಸ್ಕಸ್ ಮಾಡೋಣ. ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ IPL ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.